ನಮಸ್ಕಾರ ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ಇಂಡಿಗೋ ವಿಮಾನ ಸಂಕಷ್ಟದ ಬಗ್ಗೆ ಸಂಪೂರ್ಣ ವಿವರ ತಿಳಿದುಕೊಳ್ಳೋಣ. ಕೊನೆಯ ಕೆಲವು ದಿನಗಳಿಂದ ಭಾರತ ಅತಿದೊಡ್ಡ ಏರ್ಲೈನ್ ಇಂಡಿಗೋ ಭಾರೀ ಆಪರೇಷನಲ್ ಗೊಂದಲಕ್ಕೆ ಸಿಲುಕಿದೆ. ದೇಶದ ಹಲವೆಡೆಗಳಲ್ಲಿ ನೂರಾರು ಫ್ಲೈಟ್ಗಳು ರದ್ದು ಆಗಿವೆ. ಇನ್ನೂ ಹಲವಾರು ಕೆಲ ಗಂಟೆಗಳ ವಿಳಂಬಕ್ಕೆ ಒಳಗಾಗಿವೆ. ಇದರಿಂದ ಪ್ರಯಾಣಿಕರು ವಿಮಾನ ನಿಲ್ದಾಣಗಳಲ್ಲಿ ಗಂಟೆಗಳಿಗೂ ಹೆಚ್ಚು ಕಾಲ ನಿಂತು ಎದುರು ನೋಡಬೇಕಾದ ಸ್ಥಿತಿ ನಿರ್ಮಾಣವಾಗಿದೆ. ಈ ಸಮಸ್ಯೆ ಯಾಕೆ ಉಂಟಾಯಿತು ಅನ್ನೋದು ಎಲ್ಲರ ಪ್ರಶ್ನೆ. ಮುಖ್ಯ ಕಾರಣ ಏನು ಅಂದ್ರೆ ಹೊಸ ಪೈಲಟ್ ಸುರಕ್ಷತಾ ನಿಯಮಗಳು ಮತ್ತು ಸಿಬ್ಬಂದಿ ಕೊರತೆ. DGCA ಜಾರಿಗೆ ತಂದಿರುವ FTTL ನಿಯಮಗಳು ಪೈಲಟ್ಗಳಿಗೆ ಹೆಚ್ಚುವರಿ ವಿಶ್ರಾಂತಿ ಅವಶ್ಯಕತೆಯನ್ನು ಕಡ್ಡಾಯಗೊಳಿಸಿವೆ. ಇದರಿಂದ ಇಂಡಿಗೋ ತನ್ನ ವೇಳಾಪಟ್ಟಿ ಮತ್ತು ಕ್ರೂ ರೋಸ್ಟರಿಂಗ್ ಸರಿಯಾಗಿ ಹೊಂದಿಸಲಾರದೆ ಹಲವಾರು ವಿಮಾನಗಳು ನೆಲಕ್ಕಿಳಿಯುವಂತಾಯಿತು. ಪೈಲಟ್ಗಳ ರಾತ್ರಿ ಡ್ಯೂಟಿ, ಉತ್ತರೆಯ ಫ್ಲೈಟ್ ಅವರ್ಸ್, ಮೇಲಿನ ನಿಯಂತ್ರಣ ಇವೇ ವಿಮಾನಗಳ ಸಮಯಕ್ಕೆ ಪರಿಣಾಮಕಾರಿಯಾಗಿ ಹೊಡೆತ ಬೀರ್ತಿವೆ. ಇದು ಪ್ರಯಾಣಿಕರಿಗೆ ದೊಡ್ಡ ಬೇಸರ ಉಂಟು ಮಾಡಿದೆ. ದೆಹಲಿ, ಮುಂಬೈ, ಬೆಂಗಳೂರು, ಕೋಲ್ಕತ್ತಾ ಸೇರಿ ಪ್ರಮುಖ ವಿಮಾನ ನಿಲ್ದಾಣಗಳಲ್ಲಿ ಜನಸಂದಣಿ ಹೆಚ್ಚಾಗಿದೆ. ಬೋರ್ಡಿಂಗ್ ಗೇಟ್ಗಳು ತುಂಬಿ ಹೋಗಿವೆ. ಫ್ಲೈಟ್ ಡಿಸ್ಪ್ಲೇಸ್ ಬದಲಾಗುತ್ತಲೇ ಇವೆ. ಟಿಕೆಟ್ ರೇಟ್ಸ್ ಅಂತೂ ಇನ್ನೂ ತೀವ್ರವಾಗಿ ಹೆಚ್ಚಿವೆ, ಏಕೆಂದ್ರೆ ಇತರೆ ಏರ್ಲೈನ್ಗಳ ಸೀಟ್ ಕೂಡ ಬೇಡಿಕೆಯಿಂದ ತುಂಬಿ ಹೋಗಿವೆ. ಬಹಳ ಜನರು ತಮ್ಮ ವ್ಯವಹಾರ ಸಭೆಗಳು, ಪ್ರವಾಹ ಯೋಜನೆಗಳು, ಕುಟುಂಬ ಕಾರ್ಯಕ್ರಮಗಳನ್ನು ತಪ್ಪಿಸಿಕೊಂಡಿದ್ದಾರೆ. ಈ ಸ್ಥಿತಿ ನಿಯಂತ್ರಿಸಲು ಸರ್ಕಾರ ಮತ್ತು DGCA ತುರ್ತು ಕ್ರಮ ಕೈಗೊಂಡಿವೆ. ಇಂಡಿಗೋ ಕೆಲವು ನಿಯಮಗಳಿಗೆ ತಾತ್ಕಾಲಿಕ ವಿನಾಯಿತಿ ನೀಡಲಾಗಿದೆ. ಅದೇ ಸಮಯದಲ್ಲಿ ಇಂಡಿಗೋ ತನ್ನ ಕ್ರೂ ಶಾರ್ಟೇಜ್ ನಿವಾರಿಸಲು ರೋಡ್ ಮ್ಯಾಪ್ ಸಲ್ಲಿಸಲು ಸೂಚಿಸಲಾಗಿದೆ. ಕಂಪನಿ ಕೂಡ ಶೀಘ್ರವಾಗಿ ಸೇವೆಯನ್ನು ಸ್ಥಿರಗೊಳಿಸಲು ಕೆಲಸ ಮಾಡುತ್ತಿರುವುದಾಗಿ ಹೇಳಿದೆ. ಈ ಪರಿಸ್ಥಿತಿ ಸಂಪೂರ್ಣವಾಗಿ ಸರಿಯಾಗಲು ಇನ್ನೂ ಕೆಲವು ವಾರಗಳು ಬೇಕು ಎನ್ನುವ ನಿರೀಕ್ಷೆ ಇದೆ. ಪ್ರಯಾಣಿಕರಿಗೆ ಮುಖ್ಯ ಸಲಹೆ ಏನಂದ್ರೆ ವಿಮಾನ ನಿಲ್ದಾಣಕ್ಕೆ ತೆರಳುವ ಮೊದಲು ಫ್ಲೈಟ್ ಸ್ಟೇಟಸ್ ಚೆಕ್ ಮಾಡಿ. ಸಾಧ್ಯವಾದಲ್ಲಿ ಆಲ್ಟರ್ನೇಟಿವ್ ಫ್ಲೈಟ್ ಆಪ್ಷನ್ ನೋಡಿಕೊಳ್ಳಿ. ರದ್ದು ಅಥವಾ ವಿಳಂಬವಾದ ವಿಮಾನಗಳಿಗಾಗಿ ರೀಫಂಡ್, ರೀಬುಕಿಂಗ್ ಆಯ್ಕೆಗಳು ಲಭ್ಯವಿರುವುದರಿಂದ ಏರ್ಲೈನ್ ಆಪ್ ಅಥವಾ ವೆಬ್ಸೈಟ್ನಲ್ಲಿ ಪರಿಶೀಲಿಸಿ. ಧನ್ಯವಾದಗಳು.